ಗೊತ್ತಾಗಿಲ್ಲ ಏನ್ರಿ ವಿಡಿಯೋ ನಿಮ್ದು ಇವತ್ತು ಬಿಡ್ಲಿಲ್ಲ ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ನೋಡಿ ಬೊಂಬಾಟ್ ಬ್ರದರ್ಸ್ ನೋಡಿ ಹೆಂಗವ್ರೆ ಒಳ್ಳೆ ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ನನ್ನ ಹುಟ್ಟೂರು ಮತ್ತೆ ಇವನ ಹುಟ್ಟೂರು. ಯಾಕಂದ್ರೆ ಇವನ್ ನನ್ನ ತಮ್ಮ. ಹಾಯ್ ಗಾಯ್ಸ್, ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಇದೀವಿ ನನ್ನ ಹುಟ್ಟೂರಲ್ಲಿ. ಇವತ್ತು ಜಾತ್ರೆ ಇದೆ, ಬನ್ನಿ ಏನೇನ್ ನಡೀತಿದೆ ಎಲ್ಲ ನೋಡ್ಕೊಂಡ್ ಬರೋಣ. ನಾನು ತಪ್ಪೆ ತುಂಬ ಹಾಗೆ ನೋಡ್ಲಿಲ್ಲ ಅವರು. ಫ್ರೆಂಡ್ಸ್, ಇದೇ ನಮ್ಮ ಹುಟ್ಟೂರಿನ ಹೆಬ್ಬಾಗಿಲು. ನಮ್ಮ ಹುಟ್ಟೂರು ಹೆಸರು ಬಂದು ಆನೆಕೆರೆ. ಇದು ಚನ್ನರಾಯಪಟ್ಟಣ ತಾಲೂಕು ಮತ್ತೆ ಹಾಸನ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಈ ಜಾತ್ರೆ ಹೆಸರು ಆನೆಕೆರಮ್ಮ ಜಾತ್ರೆ ಅಂತ. ಇದು ನೋಡ್ತಾ ಇರ್ಬೋದು, ಇದು ನಮ್ಮೂರಿನ ದೊಡ್ಡಮ್ಮ, ಇದು ಚಿಕ್ಕಮ್ಮ ದೇವಸ್ಥಾನ. ಬನ್ನಿ ಮುಂದೆನ ತೋರಿಸ್ತೀವಿ ಏನು ಅಂತ. ಫ್ರೆಂಡ್ಸ್ ನೋಡಿ, ಇದು ದೊಡ್ಡಮ್ಮ ದೇವಸ್ಥಾನ. ಇದು ಎಲ್ಲ ಪೂಜೆ ಮಾಡಿಸ್ಕೊಳಕ್ಕೆ ಬಂದಿದ್ದಾರೆ. ಫಸ್ಟ್ ಇಲ್ಲಿಗೆ ಬಂದು ನೆಕ್ಸ್ಟ್ ನಾವು ಚಿಕ್ಕಮ್ಮ ದೇವಸ್ಥಾನ ಹತ್ರ ಬರ್ತೀವಿ. ಬನ್ನಿ ಅಲ್ಲೋ ಹೋಗೋಣ. ಸೊ ಇಲ್ಲಿ ದೇವಸ್ಥಾನ ನೋಡಕ್ ಬಂದ್ರೆ ಇಲ್ಲೇ ಇರ್ತಾರೆ, ಎಲ್ಲ ಬಾಳೆಹಣ್ಣು ಎಲ್ಲ ಮಾರ್ಕೊಂಡಿರ್ತಾರೆ ಇಲ್ಲೇ. ಸೊ ಈಗ ಎಂಟರ್ ಆಗ್ತಾ ಇದೀವಿ ನಾವು ಮಿಠಾಯಿ ಅಂಗಡಿಗೆ. ಏನು ತಿನ್ನಲ್ಲ, ಯಾಕಂದ್ರೆ ನಾಳೆ ತಿಂತೀವಿ. ಬೇಕೇನಾದ್ರು? ಇಲ್ಲ ಇಲ್ಲ, ಬೇಡ ಬೇಡ. ಇಲ್ಲ ಹೇಳು, ಬೇಡ ಬೇಡ, ವಿಡಿಯೋಗೋಸ್ಕರ ಬೇಡ ಅಂತ. ಇಲ್ಲ ಇಲ್ಲ, ಚಲಿ एक काम कर 200 रुपए दे और 50 रुपए काट ओवर एक्टिंग के वजह. ನಾವು ತಿನ್ನಲ್ಲ ಸ್ವೀಟ್ಸ್ ಎಲ್ಲ. ನಾಳೆ ತಿನ್ನೋಣ, ನಾಳೆ ನಾಡ್ದು ಎಲ್ಲ ಟೈಮ್ ಇದೆ. ತಿನ್ನೋಣ ನಾಳೆ. ಇನ್ನ ಇಡ್ತಾರೆ, ಇನ್ನ ಒಂದ್ ವಾರ ಇಡ್ತಾರೆ ಫ್ರೆಂಡ್ಸ್. ನೀನಿರಲ್ಲ ಒಂದ್ ವಾರ. ಪರವಾಗಿಲ್ಲ, ನಾಳೆ ನಾಡ್ದು ತಿನ್ನೋಣ. ನೋಡಿ ಇದೇ ಮಿಠಾಯಿ ಅಂಗಡಿ ನೋಡಿ. ಜಿಲೇಬಿ ಎಲ್ಲ ಹೇಗಿದೆ, ನೀವು ತಿಂದ್ರೆ ಕಳ್ದೋಗ್ತೀರಾ ಫ್ರೆಂಡ್ಸ್. ಮತ್ ಕಳೆದಾಗ ಯಾಕೋ ತಿನ್ಬೇಕು. ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಮೈಸೂರು ಪಾಕು, ಬಾದುಷಾ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ಬಂದು ತಿನ್ಕೊಳ್ಳಿ. ತರಕ್ಕಂತೂ ಹೇಳ್ಬಿಡಿ, ತುಂಬಾ ಕಷ್ಟ ಆಗುತ್ತೆ. चीटिंग करता है तू, चीटिंग 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 करता है तू. ಈಗ ನಾವ್ ಎಂಟರ್ ಆಗ್ತಾ ಇದೀವಿ ಆಟ ಸಾಮಾನ್, ಚಿಕ್ಕ ಹುಡುಗರವ್ರದ್ದು ಆಟ ಸಾಮಾನ್ ಫ್ರೆಂಡ್ಸ್. ಟಾಯ್ಸ್ ಸೆಕ್ಷನ್. ನನ್ನ ಜೊತೆ ಇದಾನಲ್ಲ, ಅವನಿಗೆ ಇವೆಲ್ಲ ಇಷ್ಟ. ಬಟ್ ಈಗ ದೊಡ್ಡವನಾಗಿದ್ದಾನಲ್ಲ, ಕಾರಣಾಂತರದಿಂದ ಬಿಡ್ಲೇಬೇಕು ಇವೆಲ್ಲ. ಅವಾಗ ಇತ್ತು ಒಂದ್ ಕಾಲದಲ್ಲಿ, ತಗೊಂತ ಇದ್ದೆ, ಕೊಡಿಸ್ತಾ ಇದ್ರು, ಹಂಗೇನಿಲ್ಲ. ಇವಾಗ ಇಂಟ್ರೆಸ್ಟ್ ಇಲ್ಲ. ಯಾವ್ದೋ ಸರಗಳೆಲ್ಲ ಹಾಕೊಳ್ಳೋನು. ಎಸ್ ಎಸ್ ಬಾಸ್. ಎಸ್ ಅಂದ್ರೆ ನನ್ನ ಹೆಸರು, ನಮ್ಮ ಅಣ್ಣ ಹೆಸರು. ಆಕ್ಚುಲಿ ನಮ್ಮ ಅಣ್ಣ ಹೆಸರೇ ಅದು, ನನ್ನ ಹೆಸರು ನಾನು ತಗೊಳಲ್ಲ, ನಮ್ಮ ಅಣ್ಣ ಹೆಸರೇ ಅದು. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ನೋಡಿ ಫ್ರೆಂಡ್ಸ್, ಏನೋ ದೊಡ್ಡದಾಗ ಸ್ಕ್ಯಾಮ್ ಆಗ್ತಾ ಇದ್ದಾನೆ ಈ ತರ ಎಲ್ಲ ಹೇಳಿ. ಇಲ್ಲ ಇಲ್ಲ, ಸ್ಕ್ಯಾಮ್ ಅಂತ ಇಲ್ಲ, ಅದು ಫ್ರೆಂಡ್ಸ್ ಮನುಷ್ಯಂದ ಬರುತ್ತೆ. ನಾಳೆವರೆಗೂ ಅದೇನ್ ಕೇಳ್ತಾನೆ ಅಂತ. ನೋಡಿ, ಐಕ್ಲೆಲ್ಲ ಊಟ ಮಾಡಿ ಜೀರ್ಣಿಸ್ಕೊತಾವ್ರೆ ಎಲ್ಲ. ಇವತ್ತಿಂತ ನಾಳೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ನಾಳೆ ಜೀರ್ಣಿಸ್ಕೊಂತಾರೆ. ಇದು ಆಲ್ಮೋಸ್ಟ್ 40 ಹಳ್ಳಿಗೆ ದೊಡ್ಡ ಜಾತ್ರೆ ಇದು. 3 ಗಂಟೆಯಿಂದ ಫುಲ್ ನಾಳೆ ಬೆಳಗ್ಗೆವರೆಗೂ ಸಕ್ಕದಾಗಿ. ಯಾವಾಗ ಸೋಮ ಎಲ್ಲ ಕುಣಿಯೋದು? ಸೋಮ ಎಲ್ಲ 2 ಗಂಟೆ 3 ಗಂಟೆ ಮೇಲೆ. 12ವರೆಗೆ ಆರ್ಕೆಸ್ಟ್ರಾ ಮುಗಿಯುತ್ತೆ. 1 ಗಂಟೆಗೆ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಹೆವಿ ಜನ. ಫ್ರೆಂಡ್ಸ್, ನೀವು ಆರ್ಕೆಸ್ಟ್ರಾ ನೋಡ್ಬಿಟ್ರೆ ನಿಮ್ ಲೈಫ್ ಅಲ್ಲೇ ನೋಡಲ್ಲ. ಸಿಲ್ಕ್ ಬಂದಿದ್ದಾಳ? ಆ ತರ ಏನಿಲ್ಲ, ದ್ವೇನ್ ಸ್ಮಿತ್ ಬಂದಿದ್ದಾನ. ಆ ತರ ಏನಿಲ್ಲ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀವಿ. 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೋಮ, ವೀರಗಸೆ, ಗಾಡಿಯಪ್ಪ, ತುಂಬಾ ಸಕ್ಕತ್ತಾಗಿರುತ್ತೆ.
ಫ್ರೆಂಡ್ಸ್ ಇದೊಂದು ಅದ್ಭುತ ಕ್ಷಣ. ಇಲ್ಲಿ ನೋಡಿ, ಇಲ್ಲಿ ತೇರು, ಇದು 3 ಹಳ್ಳಿ ತೇರು. ಹೇಳೋಕೊಳ ಯಾವ್ದು ಈ ಕಡೆದು? ಫ್ರೆಂಡ್ಸ್ ಈ ಕಡೆ ಇದೆಯಲ್ಲ ನನ್ ರೈಟ್ ಸೈಡ್, ಇದು ಸಾಗತಹಳ್ಳಿ. ಅವ್ರು ನೋಡಕ್ ಆಗಲ್ಲ ಕಣ. ಆಯ್ತು ಫ್ರೆಂಡ್ಸ್, ಈ ಕಡೆ ಇದೆಯಲ್ಲ ಅದು ಸಾಗತಹಳ್ಳಿ. ಇದು ಅದ್ರ ಪಕ್ಕದ್ದು ನೆಂಬೆಹಳ್ಳಿ, ನಮ್ಮೂರ್ ಪಕ್ಕದಹಳ್ಳಿನೇ. ಫ್ರೆಂಡ್ಸ್ ನಮ್ದು ತೇರು ನೋಡಿದ್ರೆ ನೀವು ಕಳ್ದು ಹೋಗ್ತೀರಾ. ಬನ್ನಿ ಬನ್ನಿ, ಹೋಗ್ತಾ ಇದ್ದೀವಿ ಬನ್ನಿ. Zoom ಮಾಡ್ತಾ ಇದೀನಿ. ನೋಡಿ ನಮ್ಮೂರ್ ತೇರು ಇದು ಹೆಂಗಿದೆ. ಈಗ ರಥೋತ್ಸವ ನಡೀತಿದೆ, ಹೋಗ್ತಾ ಇದೀವಿ, ಬನ್ನಿ ನೋಡೋಣ. ತೇರ್ನ ತೋರಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಮುಗಿಯಲಿದೆ. ಓ ಆರ್ಕೆಸ್ಟ್ರಾ ಮುಗ್ದೇ ಹೋಗಿದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫ್ರೆಂಡ್ಸ್ ಇದು ನಮ್ಮೂರಿನ ಇನ್ನೊಂದು ದೇವರು. ಇದು ಶನೇಶ್ವರ ದೇವರು, ಇದು ವೀರಭದ್ರ ಸ್ವಾಮಿ. ಇಲ್ಲೇ ಕೆಂಡ್ಕೊಂಡ ನಡೆಯೋದು. ರಾತ್ರಿ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕೆಂಡ್ಕೊಂಡ ಕೆಂಡ್ಕೊಂಡ ಇನ್ನು ಸುಟ್ಟಿಲ್ಲ, ರೆಡಿ ಮಾಡಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ಸಿಕ್ಕಿದ್ದಾರೆ ನನ್ನ ಚೈಲ್ಡ್ಹುಡ್ ಗುರುಗಳು. ನಾನು ABCD ಕಲ್ತಿದ್ದೆ ಇವರಿಂದ. ಇಲ್ಲಿವರೆಗೂ ಇದೀನಿ ಅಂದ್ರೆ ಇವರೇ ಕಾರಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಸುಳ್ಳು ಹೇಳ್ತಾ ಇಲ್ಲ ಹೇಳೋಣ ಅನೇಕರ ಜಾತ್ರೆ ಬಗ್ಗೆ. ಗುರುಗಳನ್ನ ಅಣ್ಣ ಅಂತಾರೆ ಸರ್. ಅದು ಒಳ್ಳೆ ಹುಡುಗ. ನಮ್ಮ ಸಾಗರ ಚಿಕ್ಕದ್ರೆ ಟ್ಯೂಷನ್ ಕೊಡ್ತಿದ್ದ, ಈಗ ಬೆಳೆ ತುಂಬಾ ದೊಡ್ಡನಾಗಿದ್ದಾನೆ. ಆದ್ರೂ ಊರ್ ಮರ್ಯಾದೆಲ್ಲ ಜಾತ್ರೆಗೆ ಬಂದಿದ್ದಾನೆ, ತುಂಬಾ ಖುಷಿ ಆಗ್ತಾ ಇದೆ. ವರ್ಷ ಬರ್ತಾ ಇರೋ, ಬರೀ ಜಾತ್ರೆ ಮಾತ್ರ ಬರ್ಬೇಡ, ರೆಗ್ಯುಲರ್ ಊರ್ ಕಡೆ ಬರ್ತಾ ಇರೋ. ಜಾತ್ರೆ ಮಾತ್ರ ಬರ್ಬೇಡ ಅಲ್ಲಿ. ಸಮಾಚಾರ. ಆನೆಕೆರೆ ಜಾತ್ರೆ ಎಷ್ಟು ಹಳ್ಳಿಗೆ ಒಂದಣ ಇದು? ಇದು ಆಕ್ಚುಲಿ ಜಾತ್ರೆ ಪ್ರತಿ ವರ್ಷನೂ ಯುಗಾದಿ ಹಬ್ಬ ಆಗುತ್ತಲ್ಲ, ಯುಗಾದಿ ಹಬ್ಬ ಕಳೆದು 15 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಪ್ರತಿ ವರ್ಷ. ಸೊ ಯುಗಾದಿ ಹಬ್ಬ ಕಳೆದಿದ್ದಂಗೆ ದೇವರು ಆನೆಕೆರೆ ಬಂದು ಸುತ್ತಮುತ್ತ ಎಲ್ಲ ಊರಿಗೂ ಹೋಗುತ್ತೆ. ಸುತ್ತಮುತ್ತ ಹಳ್ಳಿಗೆಲ್ಲ ಹೋಗಿ ಜಾತ್ರೆ ಹಿಂದಿನ ದಿವಸ ಅಂದ್ರೆ ಮಂಗಳವಾರ ಆನೆಕೆರೆಗೆ ಬರುತ್ತೆ. ಸೊ ಮಂಗಳೂರು ಆನೆಕೆರೆಗೆ ಬಂದಾದ್ಮೇಲೆ ಫಸ್ಟ್ ಒಂದು ಊರಾಡಿ ಊರಿನ ಬಂದು ದೇವ್ರನ್ನ ಚಿನ್ನ ಎಲ್ಲ ಲೆಕ್ಕ ತಗೋತಾರೆ. ಯಾಕಂದ್ರೆ ಹೋಗ್ಬೇಕಾದ್ರೆ ಚಿನ್ನದ ಲೆಕ್ಕನ ಊರಿಗೆ ಕೊಟ್ಟಿರ್ತಾರೆ ಬೇರೆಯವ್ರಿಗೆ, ಅವ್ರು ಬಂದು ಚಿನ್ನದ ಲೆಕ್ಕ ಕೊಡ್ಬೇಕು. ಸಾಗುತ್ತೊಳ್ಳೆ ಲಾಸ್ಟಿಗೆ ಬಂದು ಚಿನ್ನದ ಲೆಕ್ಕ ಕೊಡ್ತಾರೆ. ಚಿನ್ನದ ಲೆಕ್ಕ ಕೊಟ್ಟಾದ್ಮೇಲೆ ದೇವ್ರು ಮತ್ತೆ ಫ್ರೆಶ್ ಆಗಿ ಊರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನ ಮತ್ತೆ ಈಗ ಬ್ರಾಹ್ಮಣರು ಏನಿದ್ದಾರೆ ಅವರು ಇದನ್ನ ಪೂಜೆ ಮಾಡ್ತಾರೆ. ಈಗ ಇಲ್ಲಿ ರಥೋತ್ಸವ ನಡೀತಿದೆ ನೋಡಿ. ಸೊ ರಥೋತ್ಸವ ಮುಗಿದಂಗೆ ಎಲ್ಲ ಕಾರ್ಯಕ್ರಮ ಶುರು ಆಗುತ್ತೆ. ಮಧ್ಯರಾತ್ರಿ ದೇವರು ಬಂದು ಇವಾಗ ಉತ್ಸವ ಪ್ರಾರಂಭ ಆಗುತ್ತೆ ಆನೆಕೆರೆ ಒಂದು, ಮತ್ತೆ ವೀರಭದ್ರ ಸ್ವಾಮಿ ಜೊತೆಗೆ. ಅದ್ರ ಜೊತೆಗೆ ಕೆಂಡೋತ್ಸವ ಇರುತ್ತೆ ಅಲ್ಲಿ. ನೋಡ್ಬೋದು ಕೆಂಡೋತ್ಸವ ಇರುತ್ತೆ. ಎಲ್ಲ ಬಾಯಿ ಬೀಗ ಎಲ್ಲ ಯಾರ ಉಪವಾಸ ಇರ್ತಾರಲ್ಲ ಅವ್ರೆಲ್ಲ ಕೆಂಡೋತ್ಸವ ಮಾಡ್ತಾರೆ ಅಲ್ಲಿ. ಅದಾದ್ಮೇಲೆ ಬೆಳಗಿನ ಜಾವಿಗೆ ತೇರು ಇದೇನು ಎಡ್ತೇರು ನಿಂತಿದೆಯಲ್ಲ, ಈ ಎಡ್ತೇರು ಬಂದು ಒಂದು ನಂಬೆಳಿದು ಒಂದು ಸಾಗುತ್ತೊಳ್ಳಿದ್ದು. ಸೊ ಅದ್ರ ಜೊತೆ ನಮ್ದು ಆನೆಕೆರೆ ತೇರು ಅಲ್ಲಿದೆ, ಅದು ಆನೆಕೆರೆ ತೇರು. ಒಟ್ಟಿಗೆ 3 ತೇರನ್ನ ಹೇಳಿ ಬೆಳಿಗ್ಗೆ ಹೊತ್ತಿಗೆ ಒಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾರೆ ದೇವರಿಗೆ. ಪ್ರದಕ್ಷಿಣೆ ಹಾಕಿದ ನಂತರ ಅಲ್ಲಿ ಜಾತ್ರೆ ಎಂಡ್ ಆಗುತ್ತೆ. ಪ್ರತಿ ವರ್ಷ ಇದೇ ತರ ನಡ್ಕೊಂಡ್ ಬಂದಿದೆ ಸಂಪ್ರದಾಯ. ತುಂಬಾ ಅದ್ದೂರಿ ನಡೆಯುತ್ತೆ. ಸುತ್ತಮುತ್ತ ಹಳ್ಳಿದೆಲ್ಲ ನಮ್ಮೂರ್ ಜಾತ್ರೆ ತುಂಬಾ ಫೇಮಸ್ ಆಗಿದೆ. ಸೊ ಫ್ರೆಂಡ್ಸ್ ನೀವು ಈ ಜಾತ್ರೆನ ವಿಸಿಟ್ ಮಾಡ್ಲೇಬೇಕು. ಇದೊಂಥರ ಹಾಸನಲ್ಲೇ ದೊಡ್ಡದಲ್ಲ? ದೊಡ್ಡದು ತುಂಬಾ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ. ನಿಜ ತುಂಬಾ ಕ್ರೇಜ್ ಜಾಸ್ತಿ ಆಗ್ತಿದೆ. ವರ್ಷದಿಂದ ವರ್ಷಕ್ಕೆ ಯುವಕರು ಸಹ ಹೆಚ್ಚಿನ ಉತ್ಸಾಹ ತೋರಿಸಿ ಜಾತ್ರೆ ತಮ್ಮದ ಸಹಾಯ ಮಾಡಿ ಕೊಡುಗೆ ನೀಡಿ ಹೆಚ್ಚಿನ ಮಟ್ಟದಲ್ಲಿ ಜಾತ್ರೆ ಇನ್ನೂ ಹೆಚ್ಚು ಪ್ರಸಿದ್ಧಿ ಪಡೆಯಲು ಕಾರಣ ಆಗ್ತಾ ಇದ್ದಾರೆ. ನಿಮ್ಮ ಯುವಕರು ರೆಗ್ಯುಲರ್ ಬರಬೇಕು, ಊರ ಬಗ್ಗೆ ಒಲವು ತೋರಬೇಕು, ಗ್ರಾಮಗಳ ಬಗ್ಗೆ ಒಲವು ತೋರಬೇಕು, ಗ್ರಾಮದಲ್ಲಿ ತಮ್ಮದೇ ಸಹಾಯ ಮಾಡಬೇಕು ನೀವು. ಹಂಗಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಫೇಮಸ್ ಆಗ್ತಾ ಇದೆ. ಇದೊಂದು ವಿಶ್ವವಿಖ್ಯಾತ ಜಾತ್ರೆ ಆಗ್ಬಿಟ್ರೆ ಅದೊಂದು ಕೊಡುಗೆ ಅಲ್ಲ? ಆಗುತ್ತೆ ಖಂಡಿತ. ಮುಂದಿನ ದಿನಗಳಲ್ಲಿ ನಿಮ್ಮ ಯುವಕರು ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಇದಕ್ಕೆಲ್ಲರೂ ತುಂಬಾ ತಮ್ಮ ಕೈಲ ಸಹಾಯ ಮಾಡಿ ಇನ್ನು ಹೆಚ್ಚಿನ ಮಟ್ಟಿಗೆ ಈಗಿನ ಟ್ರೆಂಡ್ಗೆ ಜನ ಏನ್ ಇಷ್ಟಪಡ್ತಾರೆ ಮಾಡಿದ್ರೆ ಇನ್ನು ಚೆನ್ನಾಗಿ ಅದ್ದೂರಿ ಜಾತ್ರೆ ನಡೆಯುತ್ತೆ. ಅದ್ರಲ್ಲಿ ಏನು ಮಾತ್ರ ಇಲ್ಲ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಎಲ್ಲರಿಗೂ ಅನೇಕ ಜಾತ್ರೆ ಮಹೋತ್ಸವ ಶುಭಾಶಯಗಳು. ಫ್ರೆಂಡ್ಸ್ ಗೊತ್ತಾಯ್ತಲ್ಲ, ಸೊ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಜಾತ್ರೆ ಚಿಕ್ಕವನಿನ್ನೂ ಗೊತ್ತಿಲ್ಲ. ಆ ಜಾತ್ರೆಯಲ್ಲಿ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಈ ಕಾಲ ದೊಡ್ಡ ಹತ್ರ ಮಾಡಕ್ಕಲ್ಲ. ನಮ್ ಟೈಮಲ್ಲಿ ಒಳ್ಳೆ ಎಂಜಾಯ್ ಮಾಡಿದ್ವಿ ಜಾತ್ರೆಗಳನ್ನ. ನಿಜ. ಇವ್ರ ಹತ್ರ ಎಂಜಾಯ್ ಮಾಡಲ್ಲ. ಹೆಂಗಂದ್ರೆ ನಾವ್ ಬಂದ್ರೆ ಯಾವ್ದಾರ ಒಂದು ಆಟ ಸಾಮಾನು ಕತ್ತೆ ಕರೀತಿದ್ವಿ. ಈಗ ಮಾಡೋಣ. ಈಗ ಮಾಡಕ್ಕಾಗಲ್ಲ. ಹುಡುಗರು ಮಾಡಲ್ಲ ಎಲ್ಲ. ಆಮೇಲೆ CC ಕ್ಯಾಮೆರಾ ಜಾಸ್ತಿ ಇದೆ. ನಮ್ಮ ಹೆಣ್ಣಿಗೆ ಎಂತ ಕಾಮಿಡಿ ಇರ್ತಿತ್ತು ಅಂದ್ರೆ ನೆಂಟ್ರು ಹುಡುಗರು ಬಂದ್ರೆ ಜಾತ್ರೆ ಒಳಗೆ ಬಂದ್ರೆ ಊಟನೇ ಮಾಡ್ತಿರ್ಲಿಲ್ಲ ನಾವು.
ಸುತ್ತಾಡಿ ಜಾತ್ರೆ ಅಲ್ಲೇ ಊಟ ತುಂಬ ಹೋಗಿರೋದು ನಮ್ಗೆ. ಮಿಠಾಯಿ ಅಂಗಡಿ ಹೋದ್ರೆ ಕಾಂಪಿಟೇಷನ್ ಮಿಠಾಯಿ ತಿರ್ತಿದ್ವಿ, ಅದು ದುಡ್ಡು ಕೊಡ್ದಲೆ. ಅಲ್ಲಿ ಹೋದ್ರೆ ಇವತ್ತು ನಾನು ಅದು ಬಾದುಷ ಎತ್ಕೊಳ್ಬೇಕಂದ್ರೆ ಬಾದುಷ ಎತ್ಕೊಳ್ಳೇಬೇಕು. ಆ ಕಡೆ ಜಗಳ ಮಾಡ್ಕೊಂಡು ಬರಲ್ಲ, ಅವ್ನು ಓಡಿಸ್ಕೊಂಡು ಬರಲ್ಲ, ಓಡೋಗ್ಬಿಡ್ತಿದ್ವು. ಈಗ ಟ್ರೈ ಮಾಡೋಣ. ಇಲ್ಲ ಈಗ ಮಾಡಕ್ಕಲ್ಲ, ಬಟ್ ಆ ಟೈಮಲ್ಲಿ ಎಂಜಾಯ್ಮೆಂಟ್ ಇಲ್ಲಿ ನಿಮ್ ಕಾಲ್ ಸಿಗಲ್ಲ. ಈಗ ಬಂದ್ಬಿಟ್ಟು ನಮ್ಮ ಆಟೋ ಸಮೇತ ಎತ್ಕೊಂಡ್ ಬಂದವನು ಫಾಲೋ ಮಾಡ್ಕೊಂಡು ಮನೆಯವ್ರಿಗೂ ಬಂದವರು ಅಲ್ಲೇ ಕಿತ್ಕೊಂಡಿದ್ದಿಲ್ಲ. ಆ ತರ ಚೆನ್ನಾಗಿರ್ತಿತ್ತು. ಮತ್ತೆ ಹುಡುಗರೆಲ್ಲ ಆತರ ಏನಿಲ್ಲ ಅಣ್ಣ, ಈಗೆಲ್ಲ ಬರೀ ನೋಡಿದ್ವಲ್ಲ ಅಲ್ಲಿ ಬರೀ ಹೊಡೆದಾಟ, ಬರೀ ಅವೆಲ್ಲ ಸ್ಕೋಪ್ಗಳು ಅಷ್ಟೇ. ಇವಾಗೆಲ್ಲ ಜಾತ್ರೆ ಎಂಜಾಯ್ ಮಾಡ್ತಾ ಇಲ್ಲ, ಅವರು ಹಾಳು ಮಾಡ್ತವ್ರೆ. ಬರೀ ಶೋಕಿ. ಎಷ್ಟ ಪೇಸ್ ನಿನಗೆ? ಏನ್ 50 ವರ್ಷ ಆದ್ಮೇಲೆ ಮಾತಾಡ್ತಾ ಬಹಳ ಅನುಭವ ತರ ಮಾತಾಡ್ತಾನೆ ಅವನು. ನೋಡಿ ಇವ್ರು ಬೊಂಬಾಟ್ ಬ್ರದರ್ಸ್ ನೋಡಿ ಹೆಂಗವ್ರೆ. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಏನ್ ಮಾಡಕ್ಕಾಗಿಲ್ಲ. ಏನ್ರಿ ಮೀಡಿಯಾ ನಿಮ್ದು? ಇವತ್ತು ಬಿಡ್ಲಿಲ್ಲ, ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅಂಟಿಲ್ ಅನ್ನಲೆಸ್ ಅವ್ರು ಬಿಟ್ರ ಅವತ್ತು ಬಂದು ಕೇಳ್ರಿ ನಾನು. ಏನ್ರಿ ಮೀಡಿಯಾ? ನೋಡಿ ಫ್ರೆಂಡ್ಸ್, ಇದು ನಮ್ಮೂರ ಸುಪ್ರಸಿದ್ಧ ಆನೆಕೆರೆಮ್ಮನ ರಥ. ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಎಷ್ಟು ಸುಂದರವಾಗಿ, ಎಷ್ಟು ವೈಭವೀಕರಣವಾಗಿ ನಾವು ಮಾಡ್ತಾ ಇದ್ವಿ. ಅದೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತೀವಿ. ಬರೀ ಆನೆಕೆರೆ ಮಾತ್ರ ಸುತ್ತಮುತ್ತ ಹಳ್ಳಿಯರು ಎಲ್ಲ ನೆಂಟರುಗಳು ಬಂಧುಗಳು ತುಂಬಾ ಎಂಜಾಯ್ ಮಾಡ್ತೀವಿ. ರಥಕಸಿ ಚೌಕಲ್ಲಿ ಬಹಳ ವಿಜೃಂಭಣೆ ಮಾಡ್ತೀವಿ. ಮುಂದೆ ಹೇಳ್ತಾ ಹೋಗ್ತದೆ ನಿಮ್ಮೇಲೆ ಮತ್ತೆ ಸಾಯ್ತು. ಹೇಳಿ ಅವಿನಾಶ್ ಹೇಳಿ. ಏನಾಗಲ್ಲ ಅದಕ್ಕೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ, ಮಾಡಿ ಏನ್ ಮಾಡಬೇಕು, ಲೈಕ್ ಮಾಡಿ.